ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿರಾಟ್ ಕೊಹ್ಲಿಯ ಬೆಂಕಿ ರನ್ಔಟ್ ಕಂಡು ಸ್ತಬ್ಧವಾದ ಧರ್ಮಶಾಲಾ. ಹೌದು ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಭಿಮಾನಿ ಮತ್ತು ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ 2024ರಲ್ಲಿ ವಿರಾಟ್ ಕೊಹ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಬ್ಯಾಟಿಂಗ್ ಹೊರತಾಗಿ ಫೀಲ್ಡಿಂಗ್ನಲ್ಲೂ ಕಿಂಗ್ ಕೊಹ್ಲಿ ಮಿಂಚುತ್ತಿದ್ದಾರೆ. ಇನ್ನು ಗುರುವಾರ ಮೇ 9ರಂದು IPL 2024ರ 58ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು RCB ನಡುವೆ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮೊದಲು 92 ರನ್ಗಳ ಬಿರುಸಿನ ಬ್ಯಾಟಿಂಗ್ ಮಾಡಿದರು ಮತ್ತು 241 ರನ್ಗಳ ಬೃಹತ್ ಸ್ಕೋರ್ ಕೊಂಡೊಯ್ದರು. ನಂತರ ಫೀಲ್ಡಿಂಗ್ನಲ್ಲೂ ತಂಡಕ್ಕೆ ಕೊಡುಗೆ ನೀಡಿದರು. ಇನ್ನು ಪಂಜಾಬ್ನ ಸ್ಫೋಟಕ ಬ್ಯಾಟರ್ ಆದಂಥ ಶಶಾಂಕ್ ಸಿಂಗ್ ಅವರನ್ನು ರನ್ಔಟ್ ಮಾಡುವ ಮೂಲಕ RCB ಜಯದಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಅದ್ಭುತ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಬಾಚಿಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇನ್ನು ಪಂಜಾಬ್ ಕಿಂಗ್ಸ್ ಇನ್ನಿಂಗ್ಸ್ನ 14ನೇ ಓವರ್ನಲ್ಲಿ ಈ ರೋಚಕ ರನ್ಔಟ್ ಘಟನೆ ನಡೆದಿದೆ. ಲಾಕಿ ಫರ್ಗ್ಯೂಸನ್ ಅವರ 4ನೇ ಎಸೆತದಲ್ಲಿ ಶ್ಯಾಮ್ ಕರಣ್ ಮಿಡ್ ವಿಕೆಟ್ ಕಡೆಗೆ ಚೆಂಡನ್ನು ಅಟ್ಟಿ 2 ರನ್ ಗಳಿಸಲು ಬಯಸಿದರು. ಬೌಂಡರಿಯಲ್ಲಿ ಬಾಲ್ಗಾಗಿ ಕಾಯುತ್ತಿದ್ದ ವಿರಾಟ್ ಕೊಹ್ಲಿ ಅವರು ಚಿರತೆಯ ವೇಗದಲ್ಲಿ 30 ಯಾರ್ಡ್ ವೃತ್ತದವರೆಗೆ ಓಡಿ ಬಂದರು. ಇನ್ನು ಚೆಂಡನ್ನು ಕೈಗೆತ್ತಿಕೊಂಡು ನೇರವಾಗಿ ನಾನ್ ಸ್ಟ್ರೈಕರ್ ತುದಿಗೆ ಗುರಿಯಿಟ್ಟರು. ಚೆಂಡು ನೇರವಾಗಿ ವಿಕೆಟ್ಗೆ ಬಡಿದಿರುವ ಕಾರಣದಿಂದಾಗಿ ಶಶಾಂಕ್ ಸಿಂಗ್ ಅವರು ರನ್ಔಟ್ ಆದರು. ಇನ್ನು ಈ ರನ್ಔಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.